ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಬನ್ನಿ ಇವತ್ತಿನ ನನ್ನ ಗೋಕುಲ ಸಂಚಿಕೆಯಲ್ಲಿ ಏನಾಗುತ್ತೆ ಅಂತ ಅನ್ಕೊಂಬರೋಣ. ನನ್ನ ಪೇಪರ್ ಓದ್ತಾ ಕೂತಾನೆ ಅಷ್ಟರಲ್ಲಿ ಸುಂದರ ಬಂದು ನನ್ನ ಭವಿಷ್ಯ ನೋಡಿ ಬಾವ ಹೇಗಿದೆ ಅಂತ ಎಲ್ಲ ಕಾಮೆಂಟ್ ಮಾಡ್ತಾನೆ. ಅಷ್ಟರಲ್ಲಿ ವಲ್ಲಭ ಬಂದು ಈಗಿನ ಕಾಲದಲ್ಲಿ ಯಾರು ಪೇಪರ್ ಎಲ್ಲ ಓದ್ತಾರೆ ಮಾವ, ಎಲ್ಲ ನ್ಯೂಸ್ ಎಲ್ಲ ಸಿಗುತ್ತೆ, ಮೊಬೈಲ್ ಎಲ್ಲ ಇಂಟರ್ನೆಟ್ ಎಲ್ಲ ಸಿಗುತ್ತೆ ಅಂತ ಹೇಳ್ತಾನೆ. ಅಷ್ಟರಲ್ಲಿ ಅಲ್ಲಿಗೆ ಪ್ರಿಯಾ ಕಾಫಿ ಕೊಡೋಕೆ ಅಂತ ಬರ್ತಾಳೆ. ಏನು ವಲ್ಲಭ ಅವರು ಇದು ಹೇಳ್ತಿದ್ರೆ, ಮೊದಲಿನ ಕಾಲದವರು ಆ ಥರ ಪೇಪರ್ ಎಲ್ಲ ಓದಿನೇ ಆರೋಗ್ಯ ಚೆನ್ನಾಗಿ ಇಟ್ಕೊಂಡಿರೋದು, ಈಗಿನ ಕಾಲದವರೆಲ್ಲ ಮೊಬೈಲ್ ಅದು ಇದು ಅನ್ಕೊಂಡು ಕಣ್ಣು ಹಾಳು ಮಾಡ್ಕೊಂಡು ಇದು ಮಾಡಿದಾರಲ್ವಾ ಅಂತ ಹೇಳ್ತಾನೆ. ಅದಕ್ಕೆ ಹಾಗೆ ಹೇಳಮ್ಮ, ಕೆಲವರಿಗೆ ಎಷ್ಟು ಹೇಳಿದ್ರು ಇದಾಗೋದಿಲ್ಲ ಅಂತ ಹೇಳಿ ಅಲ್ಲಿಂದ ನಂದನ್ ಹೇಳ್ತಾನೆ. ಆಮೇಲೆ ವಲ್ಲಭ ಸುಂದರ ಅಲ್ಲಿಂದ ಹೊರಡ್ತಾರೆ. ಆಮೇಲೆ ಪ್ರಿಯಾ ಮನೆಯವ್ರನ್ನೆಲ್ಲ ಕರೆದು ಬೇವು ಬೆಲ್ಲ ಕೊಡಕ್ಕೆ ಹೋಗ್ತಾಳೆ. ಯುಗಾದಿ ಅಲ್ವಾ ತಗೊಳ್ಳಿ ಮಾವ ಅಂತ ಎಲ್ಲ ಕೊಡಕ್ಕೆ ಹೋಗ್ತಾಳೆ. ಈ ನೀವು ಗಿರಿಜಾ ನಿಮ್ಗೆ ನೆನಪಿಲ್ವಾ ಯುಗಾದಿ ಅಂತ ಹೇಳಿ ಹೇಳ್ಬಾರ್ದು ಅಂತ. ಇಲ್ಲ ಮೀನಾಗೇಶ್ವರ ಇದ್ದಿಲ್ಲ, ಅವ್ರು ಬಂದ್ಮೇಲೆ ಆಚರಿಸಬೇಕು ಅಂತ ಹೇಳ್ತಾಳೆ. ಅದಕ್ಕೆ ಹಬ್ಬನ ಮುಂದೂಡಕ್ಕಾಗುತ್ತಾ ಅಂತ ಹೇಳಿ ಎಲ್ಲರೂ ಕೊಡಕ್ಕೆ ಹೋಗ್ತಾಳೆ. ಅವಾಗ ಬೇವು ಬೆಲ್ಲ ಎಲ್ಲರೂ ಕೊಡೋಕ್ಕಾಗ ಅಮ್ಮು ಬೆಲ್ಲ ಅಷ್ಟು ತಗೋತಾಳೆ. ಅವಾಗ ಕಷ್ಟ ಸುಖ ಎರಡು ಬರಬೇಕು ಅಂತ ಇದನ್ನು ತಗೊಳ್ಳೋದು ಅಂತ ಹೇಳ್ತಾಳೆ ಪ್ರಿಯಾ. ಅದಕ್ಕೆ ಅದರ ಅರ್ಥ ಅದಲ್ಲ ಅಂತ ಹೇಳಿ ವಲ್ಲಭ ಅದನ್ನ ಬಿಡಿಸಿ ಹೇಳ್ತಾನೆ. ಅದಕ್ಕೆ ಪ್ರಿಯಾ ಮುಖ ಸ್ವಲ್ಪ ಸಣ್ಣ ಆಗುತ್ತೆ. ಆಮೇಲೆ ಜಾಮೂನ ಕರ್ಕೊಂಡು ದೇವಸ್ಥಾನಕ್ಕೆ ಹೋಗ್ತಾಳೆ. ಆಮೇಲೆ ನನ್ನ ನೋಡ್ಬೇಕಾದ್ರೆ ಪ್ರಿಯಾಗೆ ಇಲ್ಲಿ ಜಗಲಿ ಖಾಲಿ ಮಾಡಮ್ಮ, ಸ್ಟಾಕ್ ಬರೋದಿದೆ ಅಂತ ಹೇಳ್ತಾರೆ. ಅದಕ್ಕೆ ಜಗಲಿ ಟ್ಯೂಷನ್ ಹೇಳ್ತಾ ಇದ್ದಿಲ್ಲ, ಅಮ್ಮ ಹೇಳ್ತಾ ಇದ್ದಾಳೆ. ನಿಮ್ಗೆ ಗೊತ್ತೇ ಇಲ್ವಾ ಮಾಮ, ನಿಮ್ಗೆ ಗೊತ್ತಂತ ಮಾಡಿದ್ದೆ. ನಿಮಗೆ ಈ ಥರ ಗೊತ್ತಿಲ್ಲ ಅಂದ್ರೆ ಯಾವ ಥರ ನಮ್ಮ ಮನೇಲಿ ಈ ಥರ ನಮ್ಮ ಅಪ್ಪನ ಕೇಳಿದ ಏನು ಮಾಡ್ತಾ ಇದ್ದಿಲ್ಲ ನಾವು. ಈಗ ಅವ್ರ ಮನೆ ಸೊಸೆ ನೀವು ಎದುರುಗಡೆ ಮನೆಯವ್ರನ್ನ ಮಗಳ ದುಡ್ಸ್ಕೊಂಡು ನೀವು ತಿಂತಾ ಇದ್ರೆ ಅಂತ ನಿಮಗೆ ಕೆಟ್ಟ ಹೆಸರು ಬರ್ತಾ ಇಲ್ವಾ ಮಾಮ ಅಂತೆಲ್ಲ ಹೇಳ್ತಾಳೆ. ಇದನ್ನೆಲ್ಲ ಹೇಳ್ತಿರೋದನ್ನ ವಲ್ಲಭ ಕೇಳಿಸ್ಕೊತಾನೆ. ಅದಕ್ಕೆ ಯಾಕೆ ಈ ಥರ ಮಾತಾಡ್ತಾ ಇದ್ದಾರೆ ಅಂತ ವಲ್ಲಭ ಇದು ಮಾಡ್ಕೊತಾನೆ, ಬೇಜಾರು ಮಾಡ್ಕೊತಾನೆ. ನನಗೆ ಕೋಪ ಬರುತ್ತೆ. ಆಮೇಲೆ ಈ ರೂಮಲ್ಲಿ ಮಾಧವ ಪ್ರಿಯಾಗೆ ಹೇಳ್ತಾನೆ, ನೀನು ಹೋಗಿ ನಾನು ಬರಲ್ಲ ಅಂತ ಹೇಳ್ತಾನೆ. ಅದ್ಯಾಕೆ ನೀವು ಬನ್ನಿ ಅಂತ ಹೇಳ್ತಾಳೆ. ಇಲ್ಲ ದುಡ್ಡು ಕೊಟ್ಟರೆ ನಾನು ಕೊಟ್ಟರೆ ಇದಾಗುತ್ತೆ, ನೀನೇ ಕೊಟ್ಟು ನೀನೇ ಕೊಟ್ಟಿದ್ದೀನಿ ಅಂತ ಹೇಳಿ ಹೇಳ್ತಾರೆ. ಅವಾಗ ಪ್ರಿಯ ಸರಿ ಆಯ್ತು ಅಂತ ಹೇಳ್ತಾರೆ. ಅಷ್ಟರಲ್ಲಿ ನನ್ನ ಹೊರಗಡೆ ಕಾಯ್ತಾನೆ. ಗಿರಿಜಾ ಹಾಗೆ ಅಮ್ಮು ಇಬ್ರು ಬರ್ತಾರೆ. ಯಾರನ್ನ ಕೇಳಿ ಟ್ಯೂಷನ್ ಸ್ಟಾರ್ಟ್ ಮಾಡ್ತಾ ಇದ್ದಾಳೆ ಇವಳು. ನಾನು ಈ ಮನೆ ಸತ್ತೋಗಿದ್ದೀನ, ನನ್ನನ್ನು ಕೇಳಬೇಕು ಅಂತ ಹೋದಾಗಲ್ವಾ, ನಾನು ಕಳಿಸಿರೋ ಮನೆ ನನ್ನ ಕೇಳಿದ ಏನು ಒಂದು ಇದಾಗಬಾರ್ದು, ನನ್ನ ಯಜಮಾನ ಅನ್ನೋದನ್ನು ಬಿಟ್ಟು ಈ ಥರ ನೀವೇ ಇದನ್ನು ಮಾಡ್ತಿದ್ದೀರಾ, ಮದುವೆ ಕೇಳಿದೆ ಮದುವೆ ಆಗಿ ಬಂದಿದ್ದಾಳೆ, ಇವಾಗ ಇದನ್ನು ಮಾಡ್ತಾ ಇದ್ದಾರೆ ಅಂತ ಎಲ್ಲ ಬೈತಿರ್ತಾನೆ. ಅಷ್ಟರಲ್ಲಿ ಅಮ್ಮು ಇಲ್ಲ ಮಾವ ನೀನೇ ಹೇಳಬೇಕು ಅನ್ಕೊಂಡೆ, ಅಷ್ಟರಲ್ಲಿ ನೀವು ಸುಸ್ತಾಗಿ ಬಂದಿದ್ದೀರಾ ಅಂತ ಬಿಟ್ಟೆ, ಅದಕ್ಕೆ ಇವತ್ತು ಹೇಳಬೇಕು ಅಂತ ಅನ್ಕೊಂಡಿದ್ದೆ ಅಂತ. ಈ ನಪ್ಪಗಳು ಎಲ್ಲ ಬೇಡ ನನಗೆ, ಈ ಮನೆ ಇವ್ರಿಗೆ ನನ್ನ ಇದು ಬೇಡ ಅಂತಂದ್ರೆ ಇವ್ರಿಗೂ ಈ ಮನೆ ಅವಶ್ಯಕತೆ ಇಲ್ಲ ಅಂತ ಎಲ್ಲ ಬೈತಾನೆ. ಇನ್ನೊಂದ್ಸರಿ ಈಗ ನಾನು ಹೇಳಿದ ಏನಾದರೂ ಮಾಡಿದ್ರೆ ನಾನು ಸುಮ್ಮನೆ ಇರೋದಿಲ್ಲ ಅಂತ ನನ್ನ ಹೇಳ್ತಾನೆ. ಅವಾಗ ಸುಂದರ ಇಲ್ಲ ಭಾವ ನೀನು ಹುಡುಗನ ಕರ್ಕೊಂಡು ನಾನೇ ಅಂತ ಹೇಳ್ತಾನೆ. ಅದಕ್ಕೆ ನೀನು ಈ ನಾಟಕದಲ್ಲಿ ಸೇರಿಸ್ಕೊಂಡ್ಬಿಟ್ಟೆ, ಈ ಮನೆಗೆ ನಾನು ಅಂದ್ರೆ ಏನು ಇಲ್ವೇ ಇಲ್ಲ ಅಂತ ಎಲ್ಲ ಬೈತಿರ್ತಾನೆ. ಅದಕ್ಕೆ ಗಿರಿಜಾ ಸರಿಯಾಗಿ ಹೇಳು, ಇನ್ನೊಂದ್ಸರಿ ಈ ಥರ ಎಲ್ಲ ನನಗೆ ಇಷ್ಟ ಆಗೋದಿಲ್ಲ ಮಾಡಿದ್ರೆ ಅಂತ ಹೇಳಿ ಅಲ್ಲಿಂದ ಬೈದು ಬಟ್ಟು ಹೊರಟೋಗ್ಬಿಡ್ತಾನೆ. ಆಮೇಲೆ ಅಮ್ಮು ಒಳಗೆ ಸ್ಟಾರ್ಟ್ ಮಾಡ್ತಾಳೆ. ಗಿರಿಜಾ ಸಮಾಧಾನ ಮಾಡ್ತಿರ್ತಾಳೆ. ಆಮೇಲೆ ಅಮ್ಮು ಸುಂದರ ಹಾಗೆ ಗಿರಿಜಾ ಇವರು ಅಡುಗೆ ಮನೇಲಿ ಇರ್ತಾರೆ. ಅವಾಗ ಮಾಮ ಯಾಕೆ ಈ ಥರ ಮಾತಾಡಿದ್ರು, ನಾನು ಹೇಳ್ತಿದ್ದೆ ಅಂತ ಎಲ್ಲ ಅಮ್ಮು ಅನ್ಕೊತಿರ್ತಾಳೆ. ಅಷ್ಟರಲ್ಲಿ ನೀನು ಇನ್ಮೇಲೆ ಟ್ಯೂಷನ್ ಹೇಳೋ ಕನಸನ್ನ ಬಿಟ್ಬಿಡ ಮಾಮ, ನಿಮ್ಮ ಮಾವ ಒಂದ್ಸರಿ ಇದು ಮಾಡಿದ್ರೆ ಅಷ್ಟೇ, ಅವ್ರು ಹಿಂದೆ ಸರಿ ಮಾತೇ ಇಲ್ಲ ಅಂತ ಎಲ್ಲ ಮಾತಾಡ್ತಿರ್ತಾರೆ. ಆದ್ರೂ ಈ ವಿಷಯ ಮಾವನ್ ಯಾರು ಹೇಳಿದ್ರು ಅಂತ ಅಮ್ಮು ಅನ್ಕೊತಿರ್ತಾಳೆ. ಅಷ್ಟರಲ್ಲಿ ಪ್ರಿಯಾ ಬರ್ತಾಳೆ. ಅದೇ ನಾನು ನನ್ನ ತವ್ರ ಮನೆಗೆ ಹೋಗಿ ಬರ್ತೀನಿ, ಯಾಕೋ ಅಮ್ಮ ನೆನಪ ತುಂಬ ಆಗ್ತಾ ಇದೆ ಅಂತ ಹೇಳ್ತಾರೆ. ಸರಿ ಆಯ್ತು ಹೋಗುವ ಅಮ್ಮ, ಇಷ್ಟ ಇದೆ ಒಂದು 2 ದಿನ ಇದು ಅಂತ ಹೇಳ್ತಾರೆ. ಇಲ್ಲ ಅತ್ತೆ ನಾನು ಇರಲಿಲ್ಲ, ಮನೆ ಕೆಲಸ ಎಲ್ಲ ಮಾಡ್ಬೇಕಲ್ವಾ, ಬರ್ತೀನಿ. ಅಮ್ಮು ಇನ್ನೊಂದ್ಸರಿ ಈ ಥರ ಮಾವನ ಮನಸ್ಸಿಗೆ ತುಂಬ ಬೇಜಾರಾಗುತ್ತೆ, ಮತ್ತೆ ಎದುರುಗಡೆ ಮನೆಯವರು ಅದೇ ಥರ ಅಂತ ತಿಳ್ಕೊಂಡ್ಬಿಡ್ತಾರೆ ಅಂತ ಎಲ್ಲ ಹೇಳ್ತಾರೆ. ಅವಾಗ ಅಮ್ಮ ಬೇಜಾರಾಗ್ತಾಳೆ. ಪ್ರಿಯಾ ಅಲ್ಲಿಂದ ಹೊರಟೋಗ್ತಾಳೆ. ಇತ್ತಲ್ಲಿ ವಲ್ಲಭ ನಿಂತಿರ್ತಾನೆ ಬೇಜಾರಿಂದ. ಅಷ್ಟೇ ಸುಂದರ ಬಂದು ಯಾಕೋ ಈ ಥರ ನಿಂತಿದ್ಯಾ ಅಂತ. ಅಮ್ಮಗೆ ಈ ಥರ ಎಲ್ಲ ಮಾತಾಡಬಾರ್ದಾಗಿತ್ತು, ಅಪ್ಪ ಏನು ಅನ್ಕೊಂಡಿದ್ದಾರೆ, ಒಬ್ಬರಿಗೆ ವಿದ್ಯಾದಾನ ಮಾಡೋದು ಎಷ್ಟು ಒಳ್ಳೆ ಕೆಲಸ, ಅದನ್ನ ಅಪ್ಪ ಬೇಡ ಅಂತಿದ್ದಾರಲ್ಲ, ಪ್ರತಿ ಮಾತಿಗೂ ಇದು ನನ್ನ ಮನೆ ಅಂತಿದ್ದಾರೆ, ನಾನು ಒಂದಿನ ಮನೆ ತೋರಿಸ್ತೀನಿ ಅಂತ ವಲ್ಲಭ ಹೇಳ್ತಾನೆ. ಏನೋ ಬೇರೆ ಮನೆ ಹೋಗ್ತೀರಾ ನೀವು ಮಾತ್ರ, ಇಲ್ಲ ಈ ಮನೆಯಲ್ಲಿ ಒಬ್ರಿಗೊಬ್ರು ಬಿಟ್ಟು ಇರೋದಿಲ್ಲ ಅಂತ ಗೊತ್ತಲ್ವಾ ಅಂತ ಹೇಳ್ತಾನೆ. ಆದ್ರೂ ನಿನ್ನ ಅಮ್ಮು ಪ್ರೀತಿ ಮೆಚ್ಚಲೇಬೇಕು, ಇಬ್ರು ಒಬ್ಬರಿಗೋಸ್ಕರ ಒಬ್ರು ನಿಂತ್ಕೋತೀರಾ ಅಂತ ಸುಂದರ ಹೇಳ್ತಾನೆ. ಸೊ ಇಷ್ಟು ಇವತ್ತಿನ ಸಂಚಿಕೆ ವಿಡಿಯೋ ಇಷ್ಟ ಆಗಿದೆ, ಸಬ್ಸ್ಕ್ರೈಬ್ ಮಾಡಿದ್ರೆ ಮಾಡಿ ಬಿಡಿಸಿ. ನೆಕ್ಸ್ಟ್ ಬಾಯ್.